ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನೈಟ್ 11 ಗಂಟೆ ಮೇಲೆ ಹೊರಡೆ ಹೋಗ್ತಾ ಇದ್ದೀನಿ. ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬನ್ನಿ ಒಟ್ಟಾರೆ ಹೋಗ್ತಾ ಇದ್ದೀನಿ. ಮೆಟ್ರೋ ಹೋಗ್ತಾ ಇದೆ ಅಲ್ಲಿ. ಇನ್ನೊಂದು 10 ನಿಮಿಷ ಹೋದರೆ ಇವತ್ತು ದಿನನೇ ಮುಗ್ದೋಗುತ್ತೆ. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಲ್ಲ ನಾನು ಒಂದು 10 ನಿಮಿಷ ಬಿಟ್ಕೊಂಡು ನೋಡಿದರೆ ಇವತ್ತಿನ ವ್ಲಾಗು ಡ್ಯೂರೇಷನು 10 ಸೆಕೆಂಡ್ ಆಗಿರ್ತಿತ್ತು. ಅಂತೂ ಏನು ಮಾತಾಡೋಕ್ಕಿಲ್ಲ. ಬನ್ನಿ ಅಲ್ಲಿ ಕೂಡ್ಲು ಗೇಟವರು ನಡ್ಕೊಂಡು ಹೋಗಿ ಸುಮ್ಮನೆ ನಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಇವಾಗ ಏನಿದೆ ಸೊ ಒಂದು ಚೆನ್ನಾಗಿರೋ ವಿಡಿಯೋ ಮಾಡಬೇಕು ಅಂದ್ಕೊಂಡ್ರೆ ಈ ಥರ ಆಗಲ್ಲ. ಇವತ್ತು ಫೀಫಾ ಬೇರೆ ಇದೆ. ಸೊ ಯಾರು ವಿನ್ ಆಗ್ಬೋದು? ನಿಮ್ಮ ಪ್ರೆಡಿಕ್ಷನ್ ಏನು? ನನ್ನ ಪ್ರೆಡಿಕ್ಷನ್ ಅಂತೂ ಪ್ರಾಪರಾಗಿ ಪ್ರೆಡಿಕ್ಷನ್ ಅಂತ ಹೇಳಲ್ಲ, ನನಗಂತೂ ಅರ್ಜೆಂಟೀನಾನೇ ಗೆಲ್ಲಬೇಕು. ಸೊ ಆಪೋಸಿಟಲ್ಲಿ ಯಾವ ಟೀಮ್ ಇದ್ದರೆ ನಾನು ಸಪೋರ್ಟ್ ಮಾಡ್ತಿದ್ದೆ ಅಂದರೆ ಓನ್ಲಿ ಇವರು ಯಾರಪ್ಪ, ಪೋರ್ಚುಗಲ್. ಎಲ್ಲಾದರೂ ಪೋರ್ಚುಗಲ್ ಟೀಮ್ ಆಪೋಸಿಟಲ್ಲಿ ಇದ್ದಿದ್ದರೆ ಅಬ್ಸಲ್ಯೂಟ್ಲಿ ನಾನು ಅರ್ಜೆಂಟೀನಾ ಬಿಟ್ಟು ಪೋರ್ಚುಗಲ್ಗೇನೆ ಸಪೋರ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ಸೀನ್ ಏನಾಗಿದೆ ಅಂದರೆ ಅರ್ಜೆಂಟೀನಾ ವರ್ಸಸ್ ಫ್ರಾನ್ಸ್ ಆಗಿದೆ ಆಯಿತಾ. ಸೊ ಅದಕ್ಕೆ ಫ್ರಾನ್ಸ್ ಅಂತ ಬಂದಾಗ ಫ್ರಾನ್ಸ್ ಅಷ್ಟೆಲ್ಲ ಸಪೋರ್ಟ್ ಮಾಡಲ್ಲ, ಓನ್ಲಿ ಅರ್ಜೆಂಟೀನಾ ಇದ್ದೀನಿ. ಸೊ ಅರ್ಜೆಂಟೀನಾ ವಿನ್ ಆಗ್ಬೋದು. ಜನರ ಹತ್ತಿರದಲ್ಲಿ ಹೋದರೆ ಮಾತಾಡೋಕ್ಕೆ ಆಗಲ್ಲ. ಅದು ಬೇರೆ ನೋಡಿ, ಈ ಥರ ಮಾತಾಡೋದು ಕೆಳಗಡೆ ಇಟ್ಟು. ಅರ್ಜೆಂಟೀನಾ ವಿನ್ ಆಗ್ಬೋದಾ? ಸೊ ನನ್ನ ಪ್ರಕಾರ ಮ್ಯಾಚ್ ಹೆಂಗಿದೆ ನನ್ನ ಪ್ರಕಾರ ನನ್ನ ಮೈಂಡಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಇವರು ಫ್ರಾನ್ಸ್ ಬರಲೇ ಇಲ್ವಲ್ಲ, ಸ್ಪೇನ್ ಫುಲ್ ಈಸಿ ಟೀಮ್ ಅನ್ಕೊಬಿಟ್ಟಿದ್ದೀನಿ ನಾನು. ಅಂದರೆ ನನ್ನ ಪ್ರಕಾರ ನನಗಂತೂ ಅರ್ಜೆಂಟೀನಾನೇ ಗೆಲ್ಲಬೇಕು. ಸೊ ತಮ್ಮನೇಲಿ ಹಂಗೆ ಆಗ್ಬಿಡ್ಲಾ. ಸೊ ಇನ್ನು ಸಪೋರ್ಟಿಂಗ್ ಅರ್ಜೆಂಟೀನಾ ಏನೋ ಒಂದು ಆಗ್ತೀನಿ, ಅದು ಬಿಡಿ. ಗೆಲ್ಲಬೇಕು ಅಂತ ಅನಿಸಿರೋ ಗೆಲ್ಲಬೇಕು. ಸ್ಪೇನಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ಏನು ರೀಸನ್ ಇಲ್ಲ. ಬಟ್ ಇಲ್ಲಿ ಯಾಕೆ ರೀಸನ್ ಅಂದರೆ ಮೆಸ್ಸಿದು ಮ್ಯಾಚು. ಸೊ ಅದೇ ಮೇನ್ ರೀಸನು. ಅದು ಬಿಟ್ಟರೆ ರೊನಾಲ್ಡೋ ಇದ್ದಿದ್ರೆ ಅದೇ ಹೇಳಿದ್ನಲ್ಲ, ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಅದಲ್ಲಿರಲಿ. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಿದೆ. ಅದೇ ಇವಾಗ ನಾನು ಮ್ಯಾಚ್ ನೋಡೋಕ್ಕಾಗುತ್ತಾ ಗೊತ್ತಿಲ್ಲ, ಯಾಕಂದರೆ ಫೈನಲ್ಸ್ ಆಗಿರೋದ್ರಿಂದ ಬೇಜಾನ್ ಜನ ನೋಡ್ತಾರೆ. ಸೊ ಎಲ್ಲ ನೋಡಿದಾಗ ಸರ್ವರ್ ಕ್ರೇಸ್ ಆಗೋದಂತೂ ಇದ್ದೇ ಇದೆ. ಅಂದರೆ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡೋದು ಅದೇ ಬೇರೆ ವಿಷಯ. ನಾವು APK ಅದು ಇದೆಲ್ಲ ನೋಡೋಕೆ ಹೋದರೆ ಅಬ್ಸಲ್ಯೂಟ್ಲಿ ಸರ್ವರ್ ಕ್ರ್ಯಾಶ್ ಆಗೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ನಾನು ಲಾಸ್ಟ್ ಮಾಡಿರೋ ಟ್ರಿಕ್ ಥರನೇ ಮಾಡಬೇಕು. ಏನಂದರೆ ಸ್ವಲ್ಪ ಇವಾಗ 12 ಆದಂಗೆ ಹೋಗಿ ಅಂದರೆ ಇದರಲ್ಲಿ ಸ್ಟಾರ್ಟ್ ಮಾಡಿ ಇಟ್ಬಿಡಬೇಕು. ಆವಾಗ ನಮ್ಮದಲ್ಲಿ ನಮಗೊಂದು ಟ್ಯಾಬ್ ಸಿಗುತ್ತೆ. ಸೊ ಅಂದರೆ ಸ್ವಲ್ಪ IT ನಾಲೆಜ್ ಇರೋರಿಗೆ ಗೊತ್ತಿರುತ್ತೆ ಅದು. ಅಂದರೆ ಮಲ್ಟಿಪಲ್ ಟ್ಯಾಬ್ಸ್ ಏನೋ ಕ್ರಿಯೇಟ್ ಮಾಡಿರ್ತಾರೆ. ಇದು ಫೀಫಾ ಎಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ ಆ ಟ್ಯಾಬ್ಸ್ ಓವರ್ ಆದರೆ ನಮ್ಮದು ಲೋಡ್ ಆಗೋಲ್ಲ. ಸೊ ನನ್ನ ಪ್ರಕಾರ ನನಗೇನು ಅಷ್ಟೆಲ್ಲ ಗೊತ್ತಿಲ್ಲ. ನನ್ನ ಪ್ರಕಾರ ನನಗೆ ಹಂಗೆ ಅನ್ಸುತ್ತೆ. ಓಕೆನಾ? ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ನನಗೆ ಈ ಥರ ಇರ್ಬೋದೇನೋ ಅಂತ ಅನಿಸುತ್ತೆ. ಇದು ನಾನು 100% ಅಂತ ಹೇಳಲ್ಲ. ಅಂದರೆ ಮಲ್ಟಿಪಲ್ ಟ್ಯಾಬ್ಸ್ ಏನೋ ಅವ್ರು ಮಾಡಿರ್ತಾರೆ. ಸೊ ಅದರಲ್ಲಿ ಎಲ್ಲ ಫಿಲ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಲೋಡ್ ಆಗೋಲ್ಲ. ಯಾರೋ ಒಬ್ಬ ಎಕ್ಸಿಟ್ ಆದರೆ ನಮ್ಗೆ ಸಿಗುತ್ತೆ, ಆ ಥರ ಇರುತ್ತೆ. ಬಟ್ ಅದು ಆಲ್ ಟೈಮ್ ಹಂಗೆ ನಡೆಯಲ್ಲ. ಯಾಕಂದರೆ ಇವು ಎಲ್ಲರೂ ವೆಯ್ಟಿಂಗ್ ಲಿಸ್ಟಲ್ಲಿ. ಅದು ಬೇರೆ ಇವತ್ತು ಫೈನಲ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವರು. ಸೊ ನಾನು ಇವಾಗಲೂ ಹೋಗಿ ಯಾಕಂದರೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಅಂತಲೂ 20 ನಿಮಿಷ ಮುಂಚೆನೇ ಪ್ಲೇ ಮಾಡ್ತೀನಿ. ಆವಾಗ ಆ್ಯಡ್ ಗೇಡು ಅದೆಲ್ಲ ಬರ್ತಾ ಇರುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಕೂತ್ರೆ ನಾನು ಅಲ್ಲಿ ಇರ್ಬೋದು. ಸೊ ಅದು ಕಂಪ್ಲೀಟ್ ಮ್ಯಾಚ್ ಆಗೋರು ಇರಬೇಕು. ಅದಕ್ಕೆ ಫೋನ್ ಚಾರ್ಜ್ ಇಟ್ಟು ಬಂದಿದ್ದೀನಿ. ಸೊ ಚಾರ್ಜು ಆಗ್ತಾಯಿದೆ ಅಷ್ಟೇ. ಸೊ ನಾನು ಇವಾಗ ಹೋಗಿ ಫೀಫಾ ನೋಡೋದು. ಸೊ ಕೊನೆ ಮ್ಯಾಚು. ಸೊ ಇವತ್ತಿಂದ ನಾಳೆಯಿಂದ ನನ್ನ ರೂಟೀನ್ ಫುಲ್ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ ಅಂದರೆ ನಾಳೆ ಒಂದಿನ ಸ್ವಲ್ಪ ನಿದ್ರೆ ಮಾಡಬೇಕು. ಯಾಕಂದರೆ ಇವತ್ತು ಮಲ್ಗೋದು ಇವಾಗ 1:30-2 ಆಗುತ್ತಲ್ವ. 2:30 ಇವತ್ತು ಸ್ವಲ್ಪ ಜಾಸ್ತಿ ಆಗ್ಬೋದು. ಆ ಫೈನಲ್ಲು ಟ್ರೋಫಿ ಕೊಡೋದೆಲ್ಲ ನೋಡೋ ಸೀನ್ ಇದೆ. ಅಂದರೆ ಅರ್ಜೆಂಟೀನಾ ವಿನ್ ಆದರೆ ಅದು ನೋಡ್ತೀನಿ, ಇಲ್ಲಾಂದ್ರೆ ಅದು ನೋಡಲ್ಲ. ಅಯ್ಯೋ ಟೈಮ್ ಜಾಸ್ತಿ ಆಗ್ತಿದೆ ಇವರು. ಇನ್ನೇನು ಹೇಳೋಕ್ಕಿದೆಪ್ಪ. ಅಯ್ಯೋ 10 ಗಂಟೆ ಆಗ್ಬಿಡೋದು. 12 ಗಂಟೆ ಆಗಿಬಿಟ್ರೆ ಕಷ್ಟ ಇದೆ.
ಅಷ್ಟೇ. ಅದಾದಮೇಲೆ ನಾಳೆ ಸ್ವಲ್ಪ ಬೆಳಿಗ್ಗೆ ಲೇಟ್ ಮಾಡ್ತೀನಿ, ನಾಡಿದಿಂದ ಪ್ರಾಪರಾಗಿ ಎಲ್ಲ ಸೆಟ್ ಆಗುತ್ತೆ ನಂದು, ಓಕೆನಾ? ಅಷ್ಟೇ. ಸೊ ನಿಮಗೆ ಯಾರು ವಿನ್ ಆಗ್ಬೋದು ಹೇಳಿ? ನಾನು ಅರ್ಜೆಂಟೀನಾ ವಿನ್ ಆಗಿದೆ ಅಂತ ಹೇಳ್ತಾ ಇರ್ತೀನಿ. ಇದರಲ್ಲಿ ಮೆಸ್ಸಿ ಟ್ರೋಫಿ ಹೊಡಿತಾನೆ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರೂ ಕೂಡ ಬೈ ಬೈ.